ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 2 ಆಗಸ್ಟ್ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:05, ಸೂರ್ಯಾಸ್ತ ಸಂಜೆ 6:46, ಚಂದ್ರೋದಯ ರಾತ್ರಿ 4:52 ಆಗಸ್ಟ್ 3, ಚಂದ್ರಾಸ್ತ ಸಂಜೆ 5:20. ಇಂದಿನ ತಿಥಿ ತ್ರಯೋದಶಿ ಮಧ್ಯಾಹ್ನ 3:27 ರವರೆಗೆ, ನಂತರ ಚತುರ್ದಶಿ. ಯೋಗ ಹರ್ಷಣ ಬೆಳಗ್ಗೆ 11:45, ನಂತರ ವಜ್ರ ನಕ್ಷತ್ರ ಆರ್ದ್ರ ಬೆಳಗ್ಗೆ 12:06 ರವರೆಗೆ, ನಂತರ ಪುನರ್ವಸು. ಕರ್ಣ ವನಿಜ ಮಧ್ಯಾಹ್ನ 3:26, ವಿಷ್ಟಿ ರಾತ್ರಿ 3:35 ಆಗಸ್ಟ್ 3, ನಂತರ ಶಕುನಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:35 ರಿಂದ 5:20, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:05 ರವರೆಗೆ, ಸಂಧ್ಯಾಕಾಲ ಸಂಜೆ 6:46 ರಿಂದ 7:54, ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 10:59 ರಿಂದ ಬೆಳಗಿನ ಜಾವ 6:06 ಆಗಸ್ಟ್ 3. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:51 ರಿಂದ 12:26. ಯಮಗಂಡ ಕಾಲ ಮಧ್ಯಾಹ್ನ 3:36 ರಿಂದ 5:11 ರವರೆಗೆ, ವರ್ಜಕಾಲ ರಾತ್ರಿ 11:29 ರಿಂದ ರಾತ್ರಿ 1:09 ಆಗಸ್ಟ್ 3. ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28, ನಂತರ ಮಧ್ಯಾಹ್ನ 12:51 ರಿಂದ 1:42 ರವರೆಗೆ. ಮಧ್ಯಾಹ್ನ 12:06 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಬೆಳಗಿನ ಜಾವ 5:41 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ನಿಮ್ಮ ಉದ್ದೇಶಗಳು ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರವಾಗುವುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸುವರು. ಹೊಸ ಕೆಲಸ ಪ್ರಾರಂಭಿಸಲು ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಹೆಸರು ಮತ್ತು ಜನಪ್ರಿಯತೆ ಹೆಚ್ಚುವುದು. ಗೆಳೆಯರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ವೃಷಭ ರಾಶಿ, ನಿಮ್ಮ ಕೆಲಸದಲ್ಲಿ ಏರಿಳಿತಗಳನ್ನು ಅನುಭವಿಸಲಿದ್ದೀರಿ. ಇಂದು ಏಕಕಾಲದಲ್ಲಿ ಅನೇಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವುದು. ನಿಮ್ಮ ಮೇಲ್ವಿಚಾರಣೆಯಲ್ಲಿ ನೀವು ಎಲ್ಲಾ ಕೆಲಸಗಳನ್ನು ಮಾಡಿದರೆ ನಿಮಗೆ ಯಶಸ್ಸು ಸಿಗುತ್ತದೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆಯಿಂದ ನಷ್ಟವಾಗಬಹುದು. ಮಿಥುನ ರಾಶಿ, ಮಿತ್ರರಿಂದ ಸಿಗುವ ಸಲಹೆ ತುಂಬಾ ಉಪಯುಕ್ತವಾಗುವುದು. ಇಂದು ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಒಳಹರಿವು ಹಾಗೂ ಆದಾಯದ ಹೊಸ ಮಾರ್ಗಗಳು ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು. ಸಹೋದ್ಯೋಗಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಕಟಕ ರಾಶಿ, ಕುಟುಂಬದವರ ಆರೋಗ್ಯದ ಕುರಿತು ಸಮಸ್ಯೆ ಬರಬಹುದು. ಇಂದು ನಿಮಗೆ ಹೆಚ್ಚಿನ ಹಣದ ಲಾಭವಿಲ್ಲ. ಕೆಲಸದ ಸ್ಥಳದಲ್ಲಿ ಜಗಳವಾಗಬಹುದು. ಸಹೋದ್ಯೋಗಿಗಳ ನಡುವೆ ನಿಮಗಿರುವ ಸಂವಹನೀಯ ಕೊರತೆ ಇರಬಹುದು. ಕೆಟ್ಟ ಜನರ ಸಹವಾಸದಿಂದ ದೂರವಿರಿ. ಬೆಲೆಬಾಳುವ ವಸ್ತುಗಳನ್ನು ಸುರಕ್ಷಿತ ಸ್ಥಳದಲ್ಲಿಡಿ. ಸಿಂಹರಾಶಿ, ಇಂದು ನಿಮ್ಮ ಆಸೆಗಳು ನೆರವೇರುವುದು. ಹಲವು ದಿನಗಳಿಂದ ಬಾಧಿಸುತ್ತಿದ್ದ ಆತಂಕದಿಂದ ಹೊರಬರುವಿರಿ. ಆತ್ಮೀಯ ಮಿತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಆನಂದಿಸುವಿರಿ. ಷೇರು ಮಾರುಕಟ್ಟೆಯಿಂದ ಹೆಚ್ಚಿನ ಧನಲಾಭವಾಗುವುದು. ಹಣಕಾಸಿನ ವಿಲೇವಾರಿಯ ವಿಷಯದಲ್ಲಿ ಎಚ್ಚರವಿರಲಿ. ಕನ್ಯಾ ರಾಶಿ, ದಿನದ ಪ್ರಾರಂಭದಿಂದಲೂ ನೀವು ತುಂಬಾ ಉತ್ಸಾಹದಿಂದ ಕೂಡಿರುತ್ತೀರಿ. ಹಳೆಯ ಸಾಲವನ್ನು ತೀರಿಸುವಿರಿ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು. ವೃತ್ತಿಯಲ್ಲಿ ಬದಲಾವಣೆಯ ಬಗ್ಗೆ ಆಲೋಚನೆ ಮಾಡಬಹುದು.
ನಿಮ್ಮ ಸಂಗಾತಿಯ ಸಲಹೆಯನ್ನು ಅನುಸರಿಸಿ, ಅದು ಉಪಯುಕ್ತವಾಗಬಹುದು. ತುಲಾ ರಾಶಿ. ಈ ದಿನ ಹಣಕಾಸಿನ ಹೆಚ್ಚಿನ ಲಾಭವಿರುವುದು. ನೀವು ಅಧಿಕಾರಿಗಳೊಂದಿಗೆ ಎಚ್ಚರಿಕೆಯಿಂದ ಇರಬೇಕು. ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ವಾಹನ ಚಲಿಸುವಾಗ ಎಚ್ಚರ ವಹಿಸಿ. ಕುಟುಂಬದಲ್ಲಿ ಜಗಳ, ವಿವಾದಗಳಾಗುವ ಸಂಭವವಿದೆ. ವೃಶ್ಚಿಕ ರಾಶಿ. ಈ ದಿನ ವೃತ್ತಿಯಲ್ಲಿ ಒತ್ತಡಮಯವೂ ಕಷ್ಟಕರವೂ ಆಗಿರುತ್ತದೆ. ವ್ಯವಹಾರದಲ್ಲಿನ ನಿಧಾನಗತಿಯು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಬಹುದು. ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಉಂಟಾಗಬಹುದು. ಮನೆಯ ವಾತಾವರಣದಲ್ಲಿ ಅಶಾಂತಿ ಇರುವುದು, ನಿಮ್ಮ ಹಿತೈಷಿಗಳಿಂದಲೇ ನಿಮಗೆ ಅಸಮಾಧಾನವಾಗಬಹುದು. ಧನು ರಾಶಿ. ದೀರ್ಘಕಾಲದ ಲಾಭಗಳಿಗಾಗಿ ಹೂಡಿಕೆ ಮಾಡಲು ಸಮಯ ಅನುಕೂಲಕರವಾಗಿದೆ. ಹಿರಿಯ ಅಧಿಕಾರಿಗಳು ಮತ್ತು ಹೆಸರಾಂತ ವ್ಯಕ್ತಿಗಳ ಜೊತೆಗಿನ ನಿಮ್ಮ ಸಂಬಂಧ ಹೆಚ್ಚು ದೃಢವಾಗುವುದು. ತಂದೆ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಆದಾಯದಲ್ಲಿ ನಿರಂತರತೆ ಇರುತ್ತದೆ. ವೈವಾಹಿಕ ಸಂಬಂಧಗಳಲ್ಲಿ ಪ್ರೀತಿಯ ಭಾವನೆ ಹೆಚ್ಚಾಗುವುದು. ಮಕರ ರಾಶಿ. ಹೊಸದನ್ನು ಕಲಿಯಲು ದಿನ ಉತ್ತಮವಾಗಿದೆ. ವಕೀಲಿ ವೃತ್ತಿಯಲ್ಲಿರುವವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಮತ್ತು ಹೆಚ್ಚಿನ ಜವಾಬ್ದಾರಿಯೂ ಸಿಗುವುದು. ಹಳೆ ಸಾಲುಗಳನ್ನು ತೀರಿಸುವಿರಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗೊಂದಲವೇರ್ಪಡಬಹುದು. ಒಡವೆ, ಪುರಾತನ ವಸ್ತುಗಳ ಮೇಲಿನ ಹೂಡಿಕೆ ಸಮೃದ್ಧಿ ಮತ್ತು ಲಾಭ ತರುವುದು. ಕುಂಭರಾಶಿ. ಈ ದಿನ ಹೊಸ ವ್ಯಾಪಾರ ಪ್ರಾರಂಭಕ್ಕೆ ಉತ್ತಮವಾಗಿದೆ. ವ್ಯಾಪಾರದ ಅಭಿವೃದ್ಧಿಗೆ ಸರ್ಕಾರಿ ಸ್ಕೀಮ್ಗಳ ಅನುಕೂಲ ಪಡೆದುಕೊಳ್ಳಬಹುದು. ಕಳೆದ ದಿನಗಳನ್ನು ಹೋಲಿಸಿದರೆ ಇಂದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಹೇಳಿಕೆಗಳನ್ನು ನೀಡುವಾಗ ಜಾಗರೂಕರಾಗಿರಬೇಕು. ಮೀನ ರಾಶಿ. ನಿಮ್ಮ ಸಹೋದ್ಯೋಗಿ ಜೊತೆ ಜಗಳವಾಡುವ ಸಾಧ್ಯತೆ ಇದೆ. ಕುಟುಂಬದವರೊಡನೆ ನಿಮ್ಮ ಸಮಸ್ಯೆಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಿ ಮನೆಯಲ್ಲಿ ಶಾಂತಿ, ಸಂತೋಷ ನೆಲೆಗೊಳ್ಳುವಂತೆ ಮಾಡುವುದು ನಿಮ್ಮ ಆದ್ಯತೆಯಾಗಿರಲಿ. ಇಂದು ಆದಾಯದ ಜೊತೆಗೆ ವ್ಯಯವು ಹೆಚ್ಚಿರುವುದು. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನಿಮಗೆ ಅವಕಾಶ ಒದಗಿಬರುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.